ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಡಯಟ್ 6 ವ್ಲಾಗ್. ಎಲ್ರಿಗೂ ಸ್ವಾಗತ. ಇವತ್ತು ಸೆಕೆಂಡ್ ಸಾಟರ್ಡೆ ಆಗಿರೋದ್ರಿಂದ ಮಹತ್ಗೆ ಸ್ಕೂಲ್ ರಜೆ ಇದೆ. ಹಂಗಾಗಿ ಬೆಳಗ್ಗೆನೇ ಅಡುಗೆದೇನು ಟೆನ್ಷನ್ ಇಲ್ಲ. ಸ್ವಲ್ಪ ಬಟ್ಟೆ ಅದಿತ್ತು ವಾಶ್ ಮಾಡೋದು. ಹಂಗಾಗಿ ಪ್ರತೀಕ್ ಸಹ ಬೇಗ ಎದ್ದಿದ್ದ. ಸ್ವಲ್ಪ ಅವನು ಆಟ ಆಡಿಸ್ಬಿಟ್ಟು ನನಗೂ ವಾಕ್ ಮಾಡ್ದಂಗೆ ಆಗುತ್ತೆ ಅಂತೇಳ್ಬಿಟ್ಟು ಹೊರಗಡೆ ಇದ್ದೀವಿ. ಈಗ ಟೈಮು 6:30 ಆಗಿದೆ. ಪ್ರತೀಕ ಸ್ವಲ್ಪ ಬೇಗನೆ ಎದ್ಬಿಡ್ತಾನೆ. 5:30 6 ಗಂಟೆ ಒಳಗಡೆಯಲ್ಲೇ ಎದ್ಬಿಡ್ತಾನೆ. ಹಂಗಾಗಿ ಇವತ್ತು ಅಡುಗೆದೇನು ಟೆನ್ಷನ್ ಇಲ್ಲ. ಇವನಾದರೂ ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಅಂತೇಳ್ಬಿಟ್ಟು ಹೊರಗಡೆ ಕರ್ಕೊಂಡು ಬಂದಿದ್ದೀನಿ. ಇವನಿಗೆ ಹೊರಗಡೆ ಬಂದರೆ ಖುಷಿ. ಈಗ ಅವನ್ನ ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಬಟ್ಟೆ ವಾಶ್ ಮಾಡೋದಿತ್ತು, ಕೈಯಲ್ಲಿ ವಾಶ್ ಮಾಡೋದು. ಹಂಗಾಗಿ ಎಲ್ಲ ನೆನೆಸ್ತಾ ಇದ್ದೀನಿ. ಆಮೇಲೆ ಈಗ ಬಟ್ಟೆ ಎಲ್ಲ ನೆನೆಸಿದ್ದೀನಿ. ಒಂದು ಅರ್ಧ ಗಂಟೆ ಸೋಪ್ ಪೌಡ್ರಲ್ಲಿ ನೆಂದರೆ ಬೇಗ ಆಗ್ತವೆ ವಾಶ್ ಮಾಡೋದಕ್ಕೆ. ಬಾಗಿಲಿಗೆ ಸಹ ನೀರೆಲ್ಲ ಹಾಕಿ ಬಾಗಿಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟೆ. ಈಗ ನಮ್ಮ ಮನೆಯವರು ಸಹ ಹಾಲಿನ ಕೆಲಸ ಮುಗಿಸ್ಕೊಂಡು ಬಂದರು. ನಾನು ವೆಯ್ಟ್ ಚೆಕ್ ಮಾಡಿ ಮಿಷನ್ನು ಇನ್ನೂ ಎತ್ತಿಟ್ಟಿರಲಿಲ್ಲ, ಹಾಗೆ ಬಿಟ್ಟಿದ್ದೆ. ಹಂಗಾಗಿ ಅವರು ಸಹ ವೆಯ್ಟು ಚೆಕ್ ಮಾಡ್ತಾಯಿದ್ದಾರೆ. ನಮ್ಮ ಪ್ರತೀಕಂತೂ ನಾವೇನು ಮಾಡ್ತೀವೋ ಅವನು ಅದೇ ಮಾಡಬೇಕು. ಅವನು ನಾನು ವೆಯ್ಟ್ ಚೆಕ್ ಮಾಡ್ತೀನಿ ಅಂತ ಹೋಗಿ ವೆಯ್ಟ್ ಮಿಷನ್ ಮೇಲೆ ಕೂತ್ಕೊಂಡಿದ್ದಾನೆ. ನಮ್ಮ ಪ್ರತೀಕ್ 10 kg ಇದ್ದಾನೆ, ಮಹತ್ತು 39 kg ಇದ್ದಾನೆ. ರಜದಲ್ಲಿ ಸ್ವಲ್ಪ ವೆಯ್ಟ್ ಆಗಿದ್ದಾನೆ. ಹಂಗಾಗಿ ಅವನು ನಾನು ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೈಟು ಒಂದೊಂದು ದಿನ ಊಟನೇ ತಿಂತಾಯಿಲ್ಲ. ಈಗ ರಾಗಿ ಗಂಜಿ ಎಲ್ಲ ಮಾಡಿಟ್ಟಿದ್ದೀನಿ. ರಾಗಿ ಗಂಜಿ ಮಾಡಿಟ್ಟು ನಾನೀಗ ಬಿಸಿನೀರು ಕುಡ್ದಿರಲಿಲ್ಲ ಬೆಳಗ್ಗೆ ಎದ್ದ ತಕ್ಷಣ. ಈಗ ಅರ್ಧ ಲೀಟ್ರ್ ಆಗೋಷ್ಟು ಬಿಸಿ ನೀರನ್ನ ಕುಡಿತಾ ಇದ್ದೀನಿ. ಈಗ ಬಟ್ಟೆ ಸಹ ಬೆಳಗ್ಗೆನೇ ವಾಶ್ ಮಾಡಿ ಒಣಗಾಕ್ತೆ. ಮತ್ತೆ ಬಿಸಿಲು ಬಂದರೆ ಇಲ್ಲಿ ವಾಶ್ ಮಾಡೋಕ್ಕಾಗಲ್ಲ, ಸಂಜೆ ತನಕ ಬಿಸಿಲೇ ಇರುತ್ತೆ. ಹಂಗಾಗಿ ಮಹತ್ಗೆ ಸ್ಕೂಲ್ ಇರಲಿಲ್ಲ ಅಲ್ವಾ, ಅಡುಗೆದು ಸ್ವಲ್ಪ ಲೇಟಾಗಿ ಮಾಡೋದು, ಒಂದು 10 ಗಂಟೆಗೆ ಅಂತೇಳ್ಬಿಟ್ಟು ಬಿಸಿನೀರು ಕುಡಿದ್ಮೇಲೆ ಬಟ್ಟೆ ಸಹ ವಾಶ್ ಮಾಡಾಕ್ತೆ. ಈಗ ಸ್ವಲ್ಪ ದೋಸೆ ಇಟ್ಟಿತ್ತು, ಮಹತ್ಗೆ ಆಯಿತು 2 ದೋಸೆ. ನಮ್ಮ ಮನೆಯವ್ರಿಗೆ ನೆನ್ನೆದು ಸ್ವಲ್ಪ ಸಾಂಬಾರಿತ್ತು, ಅವ್ರಿಗೆ ಸರಿಯಾಗಿ ಒಂದೇ ಒಂದು ಮುದ್ದೆ ಮಾಡಿದೆ ಅಷ್ಟೇ. ಮಧ್ಯಾಹ್ನ ಅಡುಗೆ ಮಾಡೋಣ ಅಂತೇಳ್ಬಿಟ್ಟು ಅವ್ರಿಗೆ ನೆನ್ನೆದೇ ಸಾಂಬಾರಿದ್ದಕ್ಕೆ ಅವ್ರಿಗೊಂದು ಮುದ್ದೆ ಮಾಡಿಕೊಟ್ಟೆ. ಈ ಕಡೆ ಮಹತ್ ಹೋಮ್ವರ್ಕ್ ಮಾಡ್ತಾಯಿದ್ದಾನೆ. ಇವನಿಗೆ ದೋಸೆ ಮಾಡಿ ಇಟ್ಟಿದ್ದೀನಿ. ಇವನು ದೋಸೆ ತಿಂದ್ಕೊಳ್ತಾನೆ. ಪ್ರತೀಕ ಈಗ ಮಹತ್ ಹತ್ರ ಹೋಗಿ ಬುಕ್ಸ್ಗಳು ಎಳಿಬೇಕು. ನನಗಾದರೆ ರಾಗಿ ಗಂಜಿ ಇದೆ. ಬೆಳಗ್ಗೆ ರಾಗಿ ಗಂಜಿ ಮಾಡಿದ್ನಲ್ವ, ನಾನು ಕುಡ್ದಿರಲಿಲ್ಲ. ನಮ್ಮ ಮನೆಯವ್ರು ಮಾತ್ರ ಕುಡ್ದಿದ್ರು. ಈಗ ನನಗೆ ತಿಂಡಿಗೆ ಅಂತೇಳ್ಬಿಟ್ಟು ನಾನು ರಾಗಿ ಗಂಜಿನೇ ತೊಗೊಳ್ತೀನಿ. ಈಗ ಗಂಜಿ ಎಲ್ಲ ಕುಡ್ದಾದ್ಮೇಲೆ ಮಧ್ಯಾಹ್ನ ಊಟಕ್ಕೆ ಅಂತೇಳ್ಬಿಟ್ಟು ಎಲೆಕೋಸು ಬೀನ್ಸು ಬಸ್ಸಾಂಬಾರು ಮಾಡ್ತಾಯಿದ್ನಿ. ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಸಹನ. ಈಗ ಎಲ್ಲ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ ತೊಳೆಯೋದಕ್ಕೆ. ಈಗ ಬೆಳಗ್ಗೆ ನಾನು ಬಿಸಿ ನೀರು ಕುಡಿದೆ, ಅದಾದಮೇಲೆ ಗಂಜಿ ಕುಡಿದೆ. ಗಂಜಿ ಕುಡ್ದಾದ್ಮೇಲೆ ಈಗೇನು ಇನ್ನೂ ತಗೊಂಡಿಲ್ಲ. ಇನ್ನು ಈಗ ಟೈಮ್ 12 ಗಂಟೆ ಆಗಿದೆ. ಗಂಜಿ ಕುಡಿಯೋದ್ರಿಂದ ಹೊಟ್ಟೆ ಹಶ್ವೇನು ಆಗಲ್ಲ. ಹಾಗಾಗಿ ನಾನೇನು ತೊಗೊಳ್ತಾ ಇಲ್ಲ. ಏನಾದರೂ ತೊಗೊಂಡ್ರೆ ಶೇರ್ ಮಾಡ್ತೀನಿ. ಮತ್ತು ನಾನು ಬೆಳಗ್ಗೆ ಬಿಸಿ ನೀರು ಕುಡಿದ್ಮೇಲೆ ಒಂದು ಅರ್ಧ ಗ್ಲಾಸು ಕಾಫಿ ಸಹ ತೊಗೊಂಡಿದ್ದೆ. ಅದಾದಮೇಲೆ ಒಂದು 10:30 ಹಂಗೆ ಒಂದು ಗ್ಲಾಸು ಗಂಜಿನ ಕುಡ್ದಿದ್ದೀನಿ. ಈಗ ಇನ್ನೂ 12 ಗಂಟೆ ಆಗಿದೆ. ಇನ್ನೂ ನನಗೇನು ಹೊಟ್ಟೆ ಹಶ್ವು ಅಂತ ಅನಿಸಿಲ್ಲ. ಹಾಗಾಗಿ ನಾನು ಇನ್ನೂ ಏನು ತೊಗೊಂಡಿಲ್ಲ. ಈಗ ಬಸ್ಸಾಂಬಾರು ಮಾಡ್ತೀನಿ. ಈ ರೆಸಿಪಿನ ಸಹ ಶೇರ್ ಮಾಡ್ತೀನಿ. ಈಗ ಬೀನ್ಸು ಮತ್ತು ಎಲೆಕೋಸು ಬಸ್ಸಾರು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರಂತೂ. ಅದಕ್ಕೆ ಒಂದು 50 ಗ್ರಾಮ್ ಆಗೋಷ್ಟು ತೊಗರಿಬೇಳೆನ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಈ ಬೀನ್ಸು ಎಲೆಕೋಸು ಏನು ತೊಳೆಯೋದಕ್ಕೆ ಇಟ್ಟಿದ್ನ ಅದನ್ನೆಲ್ಲ ನೀಟಾಗಿ ನೀರೆಲ್ಲ ಬಸ್ಬಿಟ್ಟು ಇದರಲ್ಲಿ ಹಾಕ್ಕೊಳ್ತೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೋಬೇಕು. ಜಾಸ್ತಿನೂ ಹಾಕೋಕೆ ಹೋಗ್ಬಾರ್ದು, ಕಮ್ಮಿನೂ ಹಾಕ್ಬಾರ್ದು. ಯಾಕಂದರೆ ಇದೇ ಸಪ್ಪೆ ನೀರಲ್ಲೇ ನಾವು ಸಾಂಬಾರು ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಮತ್ತೆ ನೀರು ಮಿಕ್ಸ್ ಮಾಡೋಂಗಿಲ್ಲ. ಹಾಗಾಗಿ ಈಗ ಒಂದು ವಿಸಲ್ ಆದಮೇಲೆ ನೋಡಿ ಸೊಪ್ಪು ಚೆನ್ನಾಗಿ ಬೆಂದಿದೆ, ಬೇಳೆ ಸೊಪ್ಪೆಲ್ಲನ. ಈಗ ಇದನ್ನ ಬಸ್ಕೊಳ್ತೀನಿ. ಸೋರಕ ಜಾಲರಿಯಲ್ಲಿ ಬಸ್ಕೊಂಡ್ಬಿಟ್ಟು ಸಪ್ಪೆಸ್ರನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಇಡ್ತೀನಿ. ಇದರಲ್ಲೇ ಸ್ವಲ್ಪ ಹುಣಸೆಹಣ್ಣು ಹಾಕ್ತೀನಿ. ನಮಗೆ ಸಾಂಬಾರಿಗೆ ಎಷ್ಟು ಉಳಿಬೇಕೋ ಅಷ್ಟು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಈಗ ಇದು ಸ್ವಲ್ಪ ತಣ್ಣಗಾಗೋ ಅಷ್ಟರಲ್ಲಿ ಸಾಂಬಾರಿಗೆ ಏನೇನು ಬೇಕೋ ಅದನ್ನೆಲ್ಲ ಜೋಡಿಸ್ಕೊಳ್ತೀನಿ. ಈಗ ಇದು ಬಸ್ಸಾಂಬಾರಿಗೆ ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ, ಕಡಲೆಬೀಜ ಬೇಕಾಗುತ್ತೆ. ಈಗ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿನ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತೀನಿ ನಾನು, ಅದು ಹುರಿದಿರೋದಿದೆ. ಈಗ ಹಸಿಮೆಣ್ಸಿನ್ಕಾಯಿ ಹುರ್ಕೊಂಡ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಬಿಸಿ ಮಾಡಿಕೊಂಡು ಅದರಲ್ಲೇ ಜೀರಿಗೆ, ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಸ್ಟವ್ ಸ್ವಿಚ್ ಆಫ್ ಮಾಡಬೇಕು. ಈಗ ಹುರಿದಿರೋ ಅಂಥ ಮೆಣಸಿನ್ಕಾಯಿ ಇತ್ತು, ಅದನ್ನು ಸ್ವಲ್ಪ ಹಾಕ್ಕೊಂಡು, ಕಡಲೆಬೀಜ ಸಹ ಹುರಿದಿರೋದೇ ಇತ್ತು, ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿನ ಮಿಕ್ಸ್ ಮಾಡಿ ಹಾಕೋದ್ರಿಂದ ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಸೊಪ್ಪು, ಬೇಳೆ, ಹಾಗೆ ಹುಣಸೆಹಣ್ಣು ಹಾಕ್ಕೊಂಡು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡು ಬಸ್ತಿರೋ ಅಂಥ ಸಪ್ಪೆಸರನ್ನೇ ಹಾಕ್ಕೊಂಡು ರುಬ್ಕೋಬೇಕು. ಮತ್ತು ನೀರೇನು ಹಾಕ್ಕೊಳಕ್ಕೆ ಹೋಗ್ಬಾರ್ದು. ಈಗ ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ಈ ಸಪ್ಪೆಸರು ಸ್ವಲ್ಪ ತಣ್ಣಗಾಗಿತ್ತು. ಈಗ ಇದಕ್ಕೆಲ್ಲ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ನೋಡ್ಕೋಬೇಕು, ಉಪ್ಪು ಹುಳಿ ಖಾರ ಏನಾದರೂ ಕಡಿಮೆ ಇದ್ದರೆ ಹಾಕ್ಕೋಬೋದು. ಈಗ ಸಪ್ಪಿಗೆಲ್ಲ ತೆಂಗಿನಕಾಯಿ ಮಿಕ್ಸ್ ಮಾಡಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಈ ಸಾಂಬಾರನ್ನ ಮತ್ತೆ ಬಿಸಿ ಮಾಡೋದಕ್ಕೆ ಹೋಗಲ್ಲ. ಬಿಸಿ ಮಾಡಿದರೆ ಟೇಸ್ಟ್ ಹೊರಟೋಗುತ್ತೆ.
ಸೊಪ್ಪಿಗೆ ಒಗ್ಗರಣೆ ಹಾಕಿದ್ವಲ್ವ ಆ ಒಗ್ಗರಣೆನೇ ತಗೊಂಡು ಸ್ವಲ್ಪ ಸಾಂಬಾರಿಗೆ ಮಿಕ್ಸ್ ಮಾಡಿದರೆ ಸಾಂಬಾರು ರೆಡಿಯಾಗುತ್ತೆ. ಮತ್ತು ನಾವೇನು ಸಾಂಬಾರನ್ನ ಬಿಸಿ ಮಾಡೋಕ್ಕೆ ಹೋಗಲ್ಲ, ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಈ ರೀತಿಯೂ. ಮಧ್ಯಾಹ್ನ ಊಟಕ್ಕಾದರೆ ಬಸ್ಸಾಂಬಾರು ರೆಡಿ ಆಯಿತು. ಬಸ್ಸಾಂಬಾರು ಮುದ್ದೆ ಮತ್ತು ಮಾವಿನ ಹಣ್ಣು ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಬಸ್ಸಾಂಬಾರು ಜೊತೆಗೆ ಮಾವಿನ ಹಣ್ಣಂತೂ ತುಂಬಾ ಚೆನ್ನಾಗಿರುತ್ತೆ. ಈಗ ಇವತ್ತು 2 ತಟ್ಟೆಗೂ ಬೌಲ್ಗಳಿಟ್ಟು ಊಟಕ್ಕೆ ರೆಡಿ ಮಾಡಿದ್ನಿ. ಒಂದು ತಟ್ಟೆ ಮಹತ್ಗೆ, ಒಂದು ತಟ್ಟೆ ನನಗೆ. ಇವತ್ತು ನಮ್ಮ ಮನೆಯವರಿಲ್ಲ ಊಟಕ್ಕೆ, ಸಂಜೆ ಆಗುತ್ತೆ ಬರೋದು ಅಂತೇಳಿದರು. ಹಂಗಾಗಿ ನಾನು ಪ್ರತೀಕು ಮಹತ್ ಊಟ ಮಾಡ್ತಾಯಿದ್ವಿ. ಇವತ್ತು ನನ್ನ ಊಟ ಬಂದುಬಿಟ್ಟು ಒಂದು ಮುದ್ದೆ, ಸ್ವಲ್ಪ ಅನ್ನ, ಸೊಪ್ಪು, ಸಾಂಬಾರು, ಮಾವಿನ ಹಣ್ಣು. ಇವತ್ತು ಮಜ್ಜಿಗೆ ಮೊಸರು ಏನೂ ತೊಗೊಂಡಿಲ್ಲ, ಯಾಕಂದರೆ ಬಸ್ಸಾಂಬಾರು ಅಲ್ವಾ. ಹಂಗಾಗಿ ನನಗೆ ಬಸ್ಸಾಂಬಾರು ಮಾಡಿದ ದಿನ ಮೊಸರು ಮಜ್ಜಿಗೆ ಏನು ಇಷ್ಟ ಆಗೋಲ್ಲ. ಅಂದರೆ ನನಗೆ ಬಸ್ಸಾಂಬಾರು ಅಂದರೆ ತುಂಬ ಇಷ್ಟ. ಹಂಗಾಗಿ ಬರೀ ಸಾಂಬಾರಲ್ಲೇ ಊಟ ಮಾಡ್ತೀನಿ. ಮೊಸರು ಮಜ್ಜಿಗೆ ಎಲ್ಲ ಅಷ್ಟೊಂದು ಇಷ್ಟ ಆಗಲ್ಲ ಅಷ್ಟೇ. ಈಗ ನಾನು ಮಹತ್ತು ಪ್ರತೀಕು ಊಟ ಮಾಡ್ತಾಯಿದ್ವಿ. ಊಟ ಎಲ್ಲ ಆದಮೇಲೆ ಸ್ವಲ್ಪ ಪಾತ್ರೆ ಜಾಸ್ತಿನೇ ಇತ್ತು, ಬಸ್ಸಾಂಬಾರು ಅಲ್ವಾ. ಹಂಗಾಗಿ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಪಾತ್ರೆಗಳೆಲ್ಲನ. ಹೊರ್ಗಡೆನೇ ಇಟ್ಕೊಂಡು ತೊಳಿತಾ ಇದ್ದೀನಿ. ಜಾಸ್ತಿ ಪಾತ್ರೆ ಇದ್ದಾಗ ಹೊರ್ಗಡೆನೇ ಪಾತ್ರೆ ತೊಳಿತೀನಿ. ಇಡ್ಲಿ ಸಾಂಬಾರು ಮಾಡಿದಾಗ ಮತ್ತು ಈ ಬಸ್ಸಾಂಬಾರು ಮಾಡಿದಾಗ ಪಾತ್ರೆ ತೊಳೆದು ಸಾಕಾಗುತ್ತೆ. ಪಾತ್ರೆ ಜಾಸ್ತಿ ಇತ್ತು ತೊಳೆಯೋದಕ್ಕೆ. ಹಂಗಾಗಿ ಪ್ರತೀಕುನ ಸ್ವಲ್ಪ ಹೊತ್ತು ದಿವಾನ್ ಕಾಟ್ಗೆ ಕಟ್ಟೆ ಹಾಕ್ಬಿಟ್ಟಿದ್ದೆ. ಹತ್ರನೂ ಇರೋದಿಲ್ಲ, ಈಗ ನಾನು ಹೊರ್ಗಡೆ ಇದ್ದೀನಲ್ವ. ಹಂಗಾಗಿ ಅಲ್ಲಿಗೆ ಬಂದುಬಿಡ್ತಾನೆ. ಕಟ್ಟೆ ಹಾಕ್ಬಿಟ್ಟು ಮಹತ್ತು ನೋಡ್ಕೊಳ್ಳಪ್ಪ ಅಂತೇಳಿ ಹೊರ್ಗಡೆ ಪಾತ್ರೆ ತೊಳಿತಾ ಇದ್ದೆ ನಾನು. ಸಂಜೆ ಆದಮೇಲೆ ನಮ್ಮ ಮನೆಯವ್ರು ಸಹ ಬಂದರು. ಈಗ ಕಾಫಿಗೆ ಸಹ ಇಟ್ಟಿದ್ದೀನಿ. ಮಹತ್ಗೆ ಹಾಲು, ನಮಗೆ ಕಾಫಿಗೆ ಇಟ್ಟಿದ್ದೀನಿ. ಆಗಲೇ ಒಂದು 5 ಗಂಟೆ 5 ಕಾಲ ಆಗಿತ್ತು. ಈಗ ಕಾಫಿಗೆ ಇಟ್ಟಿದ್ದೀನಿ. ನಮ್ಮ ಮನೆಯವ್ರು ಬಂದಮೇಲೆ ಅವರು ಸಹ ಒಂದು ಸ್ವಲ್ಪ ಹೊತ್ತು ಕಟ್ಟೆ ಹಾಕಿ ಕೂತ್ಕೊಂಡಿದ್ರು. ನೋಡಿ, ಅವ್ನು ಕಟ್ಟೆ ಹಾಕಿದ್ರು ಬಿಡ್ತಾಯಿಲ್ಲ, ಅವ್ರ ಮೇಲೇ ಹತ್ತಿ ಹೋಗ್ತಿದ್ದಾನೆ ದಿವಾನ್ ಕಾಟು. ಇತ್ತೀಚೆಗೆ ಸ್ವಲ್ಪ ತೀಟೆ ಜಾಸ್ತಿನೇ ಆಗಿದ್ದಾನೆ. ಬಾತ್ರೂಮ್ದು ಡೋರ್ ಓಪನ್ ಮಾಡೋದು ಬರುತ್ತೆ ಅವನಿಗೆ. ಹಾಗಾಗಿ ಬಾತ್ರೂಮ್ ಡೋರ್ ತೆಗೆದ್ಬಿಟ್ಟು ಬಾತ್ರೂಮಲ್ಲಿ ಹೋಗ್ತಾನೆ. ಇಲ್ಲಾಂದರೆ 1 ಸೆಕೆಂಡೂ ನಿಂತಿದ್ದಾಗ ನಿಲ್ಲಲ್ಲ, ಕೂತಿದ್ದಾಗ ಕೂರಲ್ಲ, ಸುಮ್ಮನೆ ಓಡಾಡ್ತಿರ್ತಾನೆ. ಮನೆ ತುಂಬ ಓಡಾಡೋದು, ಎಳೆಯೋದು, ಬೀಳೋದು ಮಾಡ್ತಿರ್ತಾನೆ. ಹಂಗಾಗಿ ನಮಗೆ ಏನು ಗೊತ್ತಾಗ್ದೇ ಅವನ್ನ ಸ್ವಲ್ಪ ಹೊತ್ತು ಕಟ್ಟೆ ಹಾಕ್ಬಿಡ್ತೀವಿ ಈ ಥರ. ಈಗ ಸಂಜೆ ಕಾಫಿ ಎಲ್ಲ ಮಾಡಿ ಕಾಫಿ ಕುಡಿತಾ ಕೂತ್ಕೊಂಡಿದ್ವಿ. ನಾನು ರಸ್ಕು ಬಿಸ್ಕೆಟ್ ಎಲ್ಲ ಏನೂ ತಿನ್ನೋಕ್ಕೋಗಲ್ಲ. ಮಕ್ಕಳಿಗೆ ಅಂತ ತಂದಿದ್ರು ನಮ್ಮ ಮನೆಯವರು. ಪ್ರತಿಕೂನಿಗೆ ಸ್ವಲ್ಪ ರಸ್ಕು ತಿನ್ನಿಸ್ತಾ ಇದ್ದಾರೆ. ಈಗ ಕಾಫಿ ಕುಡ್ದಾದ್ಮೇಲೆ ಒಂದು ಹೊಸದು ಡ್ರೆಸ್ ತೊಗೊಬಂದಿದ್ದೆ. ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತು. ಹಂಗಾಗಿ ಸ್ಲೀವು ಹಾಕ್ಕೊಳ್ತಾ ಇದ್ದೀನಿ. ಮನೇಲಿ ಮಿಷನ್ ಇದೆ, ಆಲ್ಟ್ರೇಷನ್ ಏನಾದರೂ ಮಾಡೋದಿದ್ರೆ ಮನೆಯಲ್ಲೇ ನಾನೇ ಮಾಡ್ಕೊಳ್ತೀನಿ. ಈಗ ಸಂಜೆ ಆಗಿತ್ತು. ಈಗ ಸಾಯಂಕಾಲದ ಮೇಲೆ ಮಹತ್ತು ಇವತ್ತು ಸಂಕಷ್ಟಹರ ಚತುರ್ಥಿ ಶನಿವಾರ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ನಾನು ಪೂಜೆ ಮಾಡಲ್ಲ ಶನಿವಾರ ಮಾತ್ರ. ಮಹತ್ತು ಇಲ್ಲಾಂದರೆ ನಮ್ಮ ಮನೆಯವ್ರು ಮಾಡ್ತಾರೆ. ನಮ್ಮ ಮನೆಯವ್ರು ಇರಲಿಲ್ಲ, ಡ್ಯೂಟಿಗೆ ಹೋಗಿದ್ರು. ಮತ್ತೆ ಹಂಗಾಗಿ ಮಹತ್ತೆ ಪೂಜೆ ಮಾಡ್ತಾಯಿದ್ದಾನೆ ಸ್ನಾನ ಮಾಡಿಕೊಂಡು. ಮಿಕ್ಕಿದ ವಾರ ಎಲ್ಲ ನಾನು ಮಾಡ್ತೀನಿ, ಶನಿವಾರ ಮಾತ್ರ ನಮ್ಮ ಮನೆಗೆ ಗಂಡು ಮಕ್ಕಳೇ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಮ್ಮ ಕಡೆ ಎಲ್ಲ ಹಂಗೇ, ಶನಿವಾರ ಬಂದರೆ ಗಂಡು ಮಕ್ಕಳೇ ಪೂಜೆ ಮಾಡೋದು. ಹಾಗಾಗಿ ನಾನು ಅದನ್ನೇ ಪಾಲಿಸ್ಕೊಂಡು ಬಂದಿದ್ದೀನಿ. ಶನಿವಾರ ಮಹತ್ತು ತಪ್ಪಿದರೆ ನಮ್ಮ ಮನೆಯವರು ಪೂಜೆ ಮಾಡ್ತಾರೆ. ಮಹತ್ತು ಪೂಜೆ ತುಂಬಾ ಚೆನ್ನಾಗಿ ಮಾಡ್ತಾನಂದರೆ. ಈಗ ಹೂವು ಸಹ ತಗೊಬಂದಿದ್ರು. ನಾಳೆ ಪೂಜೆಗೆ ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತು. ಹಂಗಾಗಿ ಸ್ವಲ್ಪ ದುಂಡು ಮಲ್ಲಿಗೆ ಎಲ್ಲ ತಂದಿದ್ರು, ಕಟ್ತಾ ಕೂತ್ಕೊಂಡಿದ್ದೀನಿ. 100 ಗ್ರಾಮ್ ತಗೊಬಂದಿದ್ರು. ಸುಮಾರು ಒಂದು 4 ಮೊಳ ಆಗೋಷ್ಟು ಹೂವು ಬಂದಿತ್ತು. ಈಗ ಒಂದು ಮೊಳ ತೊಗೊಂಡ್ರೆ 40-50 ರೂಪಾಯಿ ಹೇಳ್ತಾರೆ. ಹಂಗಾಗಿ ಬಿಡಿ ಹೂವನೇ ತಂದಿದ್ರು. 4 ಮೊಳ ದುಂಡು ಮಲ್ಲಿಗೆ ಸಿಕ್ತು. ನಾಳೆ ಪೂಜೆಗೆಲ್ಲ ಆಗಿ ನಾನು ಸಹ ಮುಡ್ಕೊಂಡು ಇನ್ನೂ ಸ್ವಲ್ಪ ಹೆಚ್ಚಾಗಿತ್ತು, ಅಷ್ಟು ಹೂವು ಸಿಕ್ಕಿತ್ತು. ಈ ಥರ ಬೆಸ್ಟು ಅನಿಸುತ್ತೆ. ನಾವು ಮಗ್ಗು ತಂದು ಕಟ್ಟೋದು ಬೆಸ್ಟು ಅನಿಸುತ್ತೆ. ಟೈಮ್ ಇದ್ದರೆ ಈ ಥರ ಮಾಡಿಕೊಂಡ್ರೆ ನಮಗೆ ಲಾಭ ಅನಿಸುತ್ತೆ. ಇವಾಗ 4 ಮೊಳ ಹೂವು ತರ್ತೀವಂದರೆ 200 ರೂಪಾಯಿ ಬೇಕೇ ಬೇಕು. ದುಂಡು ಮಲ್ಲಿಗೆ ಎಲ್ಲ ತರ್ತೀವಂದರೆ. ಈಗ ನೈಟ್ ಊಟಕ್ಕೆ ಮಧ್ಯಾಹ್ನ ಮಾಡಿರೋದೇ ಸ್ವಲ್ಪ ಮುದ್ದೆ ಇತ್ತು. ಹಂಗಾಗಿ ನಾನು ಅದನ್ನೇ ತೊಗೊಂಡಿದ್ನಿ. ಇವತ್ತು ನಮ್ಮ ಮನೆಯವರು ಮಹತ್ತು ದೇವಸ್ಥಾನಕ್ಕೆ ಹೋಗ್ತಾರೆ. ಹಂಗಾಗಿ ಅಲ್ಲೇ ಪ್ರಸಾದ ಕೊಡ್ತಾರೆ, ಅವರು ಅಲ್ಲೇ ತಿಂದು ಬರ್ತಾರೆ, ಊಟ ಮಾಡಲ್ಲ. ಹಾಗಾಗಿ ನನಗೊಬ್ಳಿಗೆ ಇನ್ನೇನಂತ ಹೇಳ್ಬಿಟ್ಟು ಮಧ್ಯಾಹ್ನ ಮಾಡಿದ್ದೇ ಇತ್ತು. ಸ್ವಲ್ಪ ಮುದ್ದೆ, ಸೊಪ್ಪು, ಸಾಂಬಾರು ತೊಗೊಂಡಿದ್ದೀನಿ. ಈಗ ನೋಡಿ ಮನೆಗೆ ಸಹ ತೊಗೊಬಂದರು ಪ್ರಸಾದ. ನಾವು ತಿಂಗಳ ಸಂಕಷ್ಟಹರ ಚತುರ್ಥಿ ದಿನ ದೇವಸ್ಥಾನಕ್ಕೆ ಹೋಗ್ತೀವಿ. ಹಂಗಾಗಿ ನಮ್ಮ ಮನೆಯವರು ಮಹತ್ತು ಹೋಗಿದ್ರು, ಪ್ರಸಾದ ತೊಗೊಬಂದಿದ್ರು. ಇವತ್ತು ಬೆಳಗ್ಗೆಯಿಂದ ನಾನು ಈ ಥರ ತೊಗೊಂಡೆ. ಬಿಸಿನೀರಾದ್ಮೇಲೆ ಕಾಫಿ, ಗಂಜಿ, ಮತ್ತು ಮಧ್ಯಾಹ್ನ ಊಟ, ಮತ್ತು ಸಂಜೆ ಕಾಫಿ, ನೈಟು ಮುದ್ದೆ ಊಟ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ಬೆಳಗ್ಗೆಯಿಂದ ಡಯಟ್ ಪ್ಲ್ಯಾನು. ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು.